ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಾನು ನಿನಗೆ ಅಮ್ಮ ಆಗ್ಬೇಕು, ಅಕ್ಕ ಗಿಕ್ಕ ಅಂತೆಲ್ಲ ಕರಿಬೇಡ ನನ್ನ. ಆಯ್ತು ಬಿಡಕ್ಕ, ಇನ್ನು ನಿನ್ನ ಅಕ್ಕ ಅಂತ ಕರಿಯಲ್ಲ, ಇನ್ನೇನು ಕರಿಬೇಕು ಅಕ್ಕ? ನಿಂಗೆ ಯಾವ್ದಾದ್ರು ಹಾಡು ಬರುತ್ತಾ ಹೇಳಕ್ಕೆ? ಬರುತ್ತೆ. ಹಾಡು ನೋಡೋಣ. ಲಕ್ಷ್ಮೀ ಬಾರಮ್ಮ. ಅದೇ ನಮ್ಮ ದೇವಸ್ಥಾನದ ಅಧಿಕಾರಮ್ಮ ರಶ್ಮಿ ಇದಾರಲ್ಲ, ಅವ್ರ ಮನೆ ಮುಂದೆನೆ ಬಂದ್ವಿ ಕಣೋ. ಅವ್ರ ಅಮ್ಮ ಸಂಗೀತ ಹೇಳ್ಕೊಡ್ತಾರೆ. ನಮ್ಮ ಹಿರಣ್ಮೈಗೂ ಸಂಗೀತ ಅಂದ್ರೆ ಪಂಚ ಪ್ರಾಣ ಅಲ್ವಾ. ಹೇಗ್ ನಡೀತಿದೆ ವ್ಯಾಪಾರ ಕಲ್ಯಾಣಿ? ಪರವಾಗಿಲ್ಲ, 6 ಕೇರಲ್ಲ 3 ಕಿಳಿಯಲ್ಲ. ಅಮ್ಮನವ್ರಿಗೆ ವಿಶೇಷ ಪೂಜೆ ಇದ್ದ ದಿವ್ಸ ವ್ಯಾಪಾರ ಜೋರು. ಇಲ್ಲ ಅಂದ್ರೆ ಕರ್ಗಕ್ಕೆ ಅಲಂಕಾರ ಮಾಡ್ದಂಗೆ ನಾನೇ ಹಾಕೊಂಡ್ ಮನೆ ತನಕ ಮೆರವಣಿಗೆ ಹೋಗ್ಬೇಕು. ತಗೋ ಕಲ್ಯಾಣಿ, ನಿನ್ ಅಂಗಡಿಗೆ ಪರವಾನಗಿ ಪತ್ರ ಸಿಕ್ಕಿದೆ. ಇನ್ ಮುಂದೆ ನೀನ್ ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ವರ್ಷಕ್ಕೆ ಒಂದಿಷ್ಟು ದುಡ್ಡು ಅಂತ ಕಟ್ಟಿದ್ರೆ ಆಯ್ತು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಇದೊಂದು ಉಪಕಾರ ಆಯ್ತು, ಇನ್ನೊಂದು ಉಪಕಾರ ಆಗ್ಬೇಕು ನಿಮ್ಮಿಂದ. ಹೇಳು ಕಲ್ಯಾಣಿ. ನನ್ನ ಅಂಗಡಿ ಅಕ್ಕಪಕ್ಕ ಯಾರಿಗೂ ಹೂವಿನ ಅಂಗಡಿ ಹಾಕೊಳಕ್ ಅವಕಾಶ ಕೊಡ್ಬೇಡಿ. ನನ್ನ ವ್ಯಾಪಾರನೂ ಕಡಿಮೆ ಆಗುತ್ತೆ, ಆಮೇಲೆ ನನ್ನ ಬಂಗಾರಿನ ಹೊಲಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಆಯ್ತು. ಅಂದ್ಹಾಗೆ ಮೊನ್ನೆ ನಿನ್ನ ಹತ್ರ ಸರಿಯಾಗಿ ಮಾತಾಡಕ್ಕಾಗಿಲ್ಲ. ಮೊನ್ನೆ ಕೊಲೆ ನಡೀತಲ್ವಾ, ಅಲ್ಲಿ ಏನಾಯ್ತು, ಹೇಗಾಯ್ತು ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀಯಾ? ಅಯ್ಯೋ, ಪೊಲೀಸವ್ರು ಅವತ್ತೇ ಬಂದು ಎಲ್ಲ ಬರ್ಕೊಂಡು ಹೋದ್ರಲ್ಲ, ಮತ್ ನೀವ್ಯಾಕೆ ವಿಚಾರಿಸ್ತಿದ್ದೀರಿ? ಅದು ಅಲ್ದೆ ನಿಮ್ಗೂ ಅವತ್ತೇ ಎಲ್ಲ ಹೇಳದ್ನಲ್ಲ. ಪೊಲೀಸ್ ಅವ್ರು ಮಾಡಿದ್ದು ಅವ್ರ ಕರ್ತವ್ಯ. ಮೇಲ್ನವ್ರಿಂದ ನಂಗೆ ಆದೇಶ ಬಂದಿದೆ. ಯಾಕೆಂದ್ರೆ ದೇವಸ್ಥಾನಕ್ಕೆ ಇದರಿಂದ ಅಪವಾದ ಬರಬಾರ್ದಲ್ವಾ, ಅದಕ್ಕೆ ಸ್ವಲ್ಪ ವಿವರವಾಗಿ ಹೇಳು. ಅಪವಾದ ಎಂತದ್ದು? ನಮ್ಮಮ್ಮನವರು ದುಷ್ಟರಿಗೆಲ್ಲ ಶಿಕ್ಷೆ ಕೊಡ್ತಾರೆ ಅಂತ ಗೊತ್ತಾದ್ಮೇಲೆ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಕೆಟ್ಟ ಕೆಲಸ ಮಾಡೋರೆಲ್ಲ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಅಮ್ಮನವರೇ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ನೀನ್ ಖಚಿತವಾಗಿ ಹೇಳ್ತೀಯಾ? ಅನುಮಾನನೇ ಇಲ್ಲ. ಆ ಮಹಾತಾಯಿಗೆ ಯಾರನ್ನ ಯಾವಾಗ ಬಲಿ ತಗೋಬೇಕು ಅಂತ ಚೆನ್ನಾಗ್ ಗೊತ್ತಿದೆ. ಆ ದುಷ್ಟರು ನಿನ್ ಮೇಲೆ ಅತ್ಯಾಚಾರ ಮಾಡಕ್ ಪ್ರಯತ್ನ ಪಟ್ಟಾಗ ನಿನ್ಗೆ ಯಾಕನ್ಸ್ತು ಅಮ್ಮನವರೇ ಬಂದ್ ನಿಂಗ್ ಕಾಪಾಡ್ಬೇಕು ಅಂತ? ಅಯ್ಯೋ, ಚೆನ್ನಾಗ್ ಕೇಳಿದ್ರಿ. ಸಂಕಟ ಬಂದಾಗ ವೆಂಕಟರಮಣ, ಹಾಗೆ ಕಷ್ಟ ಬಂದ್ರೆ ನಮ್ಮ ಅಮ್ಮನವ್ರ ತ್ರಿಪುರ ಸುಂದರಿ. ಅದು ಈ ಊರಿನ ಹಳೆ ಪದ್ಧತಿ. ನಿನಗೆ ಅಷ್ಟು ಖಚಿತವಾಗಿ ಗೊತ್ತಿತ್ತಾ ಅಮ್ಮನವರೇ ಬಂದ್ ನಿನ್ನ ಕಾಪಾಡ್ತಾರೆ ಅಂತ? ತಿರ್ಗಾ ಮುರ್ಗಾ ಅದೇ ಪ್ರಶ್ನೆ ಕೇಳ್ತಿರಲ್ಲ, ನಾನು ಅದೇ ಉತ್ತರ ಕೊಡ್ತೀನಿ. ಅಂತ ಸಮಯದಲ್ಲಿ ನಮ್ಮ ಅಮ್ಮನವ್ರಲ್ದೆ ಇನ್ಯಾರು ಕಾಪಾಡೋದಕ್ ಸಾಧ್ಯ ಹೇಳಿ? ನಾನ್ ಬಂದ್ ನೋಡ್ದಾಗ ನಿಂಗ್ ಪ್ರಜ್ಞೆ ತಪ್ಪಿತ್ತು. ಅಂದ್ಮೇಲೆ ನಿಂಗ್ ಹೇಗ್ ಗೊತ್ತಾಯ್ತು ಅಮ್ಮನವರೇ ಕಾಪಾಡಿದ್ರು ಅಂತ? ನೀವೇ ಹೇಳಿದ್ರಲ್ಲ, ತ್ರಿಶೂಲದಿಂದ ಇರ್ದು ಅವ್ರು ಸತ್ತಿದ್ದು ಅಂತ. ಅಷ್ಟೊತ್ತಲ್ಲಿ ತ್ರಿಶೂಲ ಇಟ್ಕೊಂಡು ಯಾರಿಗ್ ಬರೋದಕ್ ಸಾಧ್ಯ ಹೇಳಿ? ನಮ್ಮ ಅಮ್ಮನವರು ತ್ರಿಶೂಲಧಾರಿಣಿಯಿಂದನೇ ಸಾಧ್ಯ. ಬೇರೆ ಯಾರಾದ್ರೂ ಯಾಕೆ ಅಮ್ಮನವ್ರ ಕೈಯಿಂದ ತ್ರಿಶೂಲ ತಗೊಂಡ್ ಹೋಗಿ ಕೊಲೆ ಮಾಡ್ಬಿಟ್ಟು ವಾಪಸ್ ಅಲ್ಲೇ ತಂದಿಟ್ಟಿರ್ಬಾರ್ದು? ಅದ್ ಹೇಗ್ ಸಾಧ್ಯ? ಅಷ್ಟೊತ್ತಲ್ಲಿ ದೇವಸ್ಥಾನ, ಗರ್ಭಗುಡಿ ಎಲ್ಲ ಬೀಗ ಹಾಕಿರುತ್ತೆ. ಮತ್ತೆ ಅದು ತೆಗಿಯೋದು ಬೆಳಿಗ್ಗೆನೆ. ಹಾಕಿದ ಬೀಗ ಹಾಕ್ದಾಗೆ ಇರುತ್ತೆ. ಹಿಂಗ್ ಮಾಯ ಆಗಿ ಹಂಗ್ ಬರೋದಕ್ಕೆ ನಮ್ಮ ಅಮ್ಮನವ್ರಿಗೆ ಬಿಟ್ರೆ ಬೇರೆ ಯಾರಕ್ ಸಾಧ್ಯ? ಒಂದ್ ವೇಳೆ ಗರ್ಭಗುಡಿ ಬೀಗಕ್ಕೆ ಇರೋರೆ ಯಾಕೆ ಇದನ್ನೆಲ್ಲ ಮಾಡಿರ್ಬಾರ್ದು ಅಂತ. ಆದ್ರೆ ಈ ದೇವಸ್ಥಾನದ ಬೀಗಕ್ಕ ಹೆಚ್ಚಾಗಿರೋದು ವಿರೂಪಾಕ್ಷ ಶಾಸ್ತ್ರಿಗಳ ಹತ್ರ ಮಾತ್ರ. ಆದ್ರೆ ಅವ್ರು ಯಾಕೆ ಹೀಗೆಲ್ಲ ಮಾಡ್ತಾರೆ? ಬಿಡ್ತು ಅನ್ನಿ, ಹಾಗೆಲ್ಲ ಅವ್ರ ಬಗ್ಗೆ ಮಾತಾಡ್ಬಾರ್ದು. ಒಟ್ನಲ್ಲಿ ಈ ಮಹಾತಾಯಿ ಮಹಿಮೆ ಅಪಾರ ಅಲ್ವಾ? ನೀವೇನಾದ್ರೂ ತಿಳ್ಕೊಳ್ಳಿ, ಅವರವರ ಭಾವಕ್ಕೆ ಅಂತಾರಲ್ಲ ಹಾಗೆ ಇದನ್ನು. ನಂಬಿದ್ರೆ ಕಾಯ್ತಾಳೆ, ನಂಬಲಿಲ್ಲ ಅಂದ್ರೆ ನಿಮ್ ಹಣೆ ಬರ ಅಂತ ಬಿಡ್ತಾಳೆ. ದೇವಸ್ಥಾನದ ಕೆಲಸ ಮಾಡ್ತಿದ್ದೀನಿ, ನಮ್ದೇ ಇದ್ರೆ ಆಗುತ್ತಾ? ನಿನ್ನನ್ನು ನಂಬ್ತೀನಿ, ಆ ಅಮ್ಮನವ್ರನ್ನು ನಂಬ್ತೀನಿ, ಹಾಗೆ ಮೇಲ್ನವರು ನನ್ನ ನಂಬಿದ್ರೆ ಆಯ್ತು. ನಾನು ಬರಲ್ಲ.
ಕೆಡಿಸ್ಕೊಳ್ಳೆ. ಬೇಗ ಊಟ ಮಾಡು. ಬೆಳಗ್ಗೆ ಎದ್ದು ಶಾಲೆಗೆ ಹೋಗ್ಬೇಕು. ಊಟ ಮಾಡು, ಮಲಗು. ಬಂಗಾರಿ, ತಟ್ಟೆ ಮುಂದೆ ಕೂತ್ಕೊಂಡು ಏನು ಯೋಚನೆ ಮಾಡ್ತಾ ಇದೀಯಾ? ಎಷ್ಟು ಹೊತ್ತಾಯ್ತು ಬಡಿಸಿ? ಈಗ ಊಟದ ಸಮಯ ಅಪ್ಪ. ಬಂಗಾರಿ, ಏನು ಯೋಚನೆ ಮಾಡ್ತಾ ಇದೆಯೋ ನೋಡ ಮಗುನ. ತಾನು ಊಟ ಮಾಡೋದನ್ನ ಬಿಟ್ಟು ನಿನಗೆ ಮಾಡಿಸ್ತಾ ಇದೆ. ಊಟ ಮಾಡು ಮಗಳೇ. ಅಪ್ಪ, ನಿಂಗೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ತೀಯಾ? ಶುರುವಾಯ್ತು ಇವಳು ಪಂಚಾಯಿತಿ. ಇನ್ನು ಊಟ ಮಾಡ್ದಂಗೆನೆ ಊಟ ಮಾಡೋದು ಬಿಟ್ಟು ಮಾತಿನ ಊಟನೇ ಶುರು ಮಾಡಿಬಿಡ್ತಾಳೆ. ಒಂದೇ ಪ್ರಶ್ನೆ ಕೇಳಬೇಕು, ಅದಕ್ಕೆ ಉತ್ತರ ಕೊಡಬೇಕು ಬೇಡವೋ ನಾನು ತೀರ್ಮಾನ ಮಾಡ್ತೀನಿ. ಸರಿ, ಆದರೆ ನೀನು ಮಾಡಿದ ಸರಿನಾ? ಮಾತಾಡಪ್ಪ, ಯಾಕೆ ಮಾಡಿದೆ? ಏನ್ ಮಾಡ್ದೆ ನಿಮ್ಮಪ್ಪ? ಮಾತಾಡೋ ಬಂಗಾರಿ. ಹೀಗೆ ಗರ ಬಡ್ದವನ್ನ ಹಾಕಿ ಕೂತ್ಕೊಂಡ್ರೆ ನಾವೇನು ಅರ್ಥ ಮಾಡ್ಕೋಬೇಕು? ನಮ್ಗೆ ಆತಂಕ ಆಗಲ್ವಾ? ನಮಗೆ ಮೊದಲೇ ಹಾಸ್ಕೊಂಡು ಹೊದ್ಕೊಳ್ಳೋ ಅಷ್ಟಿದೆ. ನಿಮ್ಮಪ್ಪನಿಗೆ ದೆವ್ವ ಮೆಟ್ಕೊಂಡಿದೆ, ಅದಕ್ಕೆ ಅವ್ನು ಮಾತಾಡ್ತಿಲ್ಲ. ಹೇಳ್ಬಿಟ್ಟ. ನಿಮ್ಮಪ್ಪ ಏನ್ ಮಾಡ್ದ? ಕಲ್ಯಾಣಿ ಅಕ್ಕ ಏನಾದ್ಲು ಅಂತ ನೀನು ಅಷ್ಟೊಂದು ಸಿಟ್ಟು ಮಾಡ್ಕೊಂಡೆ? ಅವಳಿಗೆ ಸಂಬಂಧಪಡ್ದಿರೋ ವಿಚಾರಕ್ಕೆ ನನಗಿಷ್ಟ ಇಲ್ದಿದ್ದು ಮಾತಾಡಿದ್ಲು, ಅದಕ್ಕೆ ಕೋಪ ಬಂತು. ಅಂದ್ರೆ ನಾನು ಸಂಗೀತ ಕಲಿಯೋದು ನಿನಗೆ ಇಷ್ಟ ಇಲ್ಲ ಅಂತನಾ? ಆ ಮಗುವಿನ ಕಂಠ ಎಂತ ಮಧುರವಾಗಿದೆ ಅಂತ ಹೇಳ್ತಾರೆ. ಹೌದು ಕಣೋ ಬಂಗಾರಿ, ಕಲೆ ಎಲ್ರನ್ನೂ ಕೈ ಬೀಸ್ ಕರೆಯುತ್ತೆ, ಆದ್ರೆ ಅದೃಷ್ಟವಂತರನ್ನ ಮಾತ್ರ ಕೈ ಹಿಡಿಯುತ್ತೆ. ಅಂಥ ಅದೃಷ್ಟವಂತೆ ನಮ್ಮ ಹಿರಣ್ಮಯಿ. ಅವಳು ಸಂಗೀತ ಕಲೀಲಿ ಬಿಡು, ಯಾಕೋ ಬೇಡ ಅಂತೀಯ ಅಲ್ವಾ ಅಮ್ಮ? ಯಾಕೋ ಹಾಗಂತೀಯ? ನೋಡು ಪುಟಿ, ಅವನು ನಿನ್ನ ಸಂಗೀತ ಪಾಠ ಕಳಿಸ್ಲಿಲ್ಲ ಅಂದ್ರೆ ನಾನೇ ನಿನ್ನ ಸಂಗೀತ ಪಾಠ ಕಳಿಸ್ತೀನಿ. ಹಿರಣ್ಮಯಿ ಸಂಗೀತ ಕಲೆ ನನಗೆ ಇಷ್ಟ ಇಲ್ಲ. ನನ್ನ ಮಗಳು ನಾನು ಹೇಳ್ದಂಗೆ ಕೇಳಬೇಕು. ಯಾಕೋ ಹೀಗೆ ಆಡ್ತಿದ್ಯಾ? ಏನಾಗಿದೆಯೋ ನಿನಗೆ? ಅವರಮ್ಮ ಜಾಜಿ ಕೂಡ ಅಷ್ಟು ಚೆನ್ನಾಗಿ ಹಾಡ್ತಿದ್ಲು. ಅಮ್ಮನವ್ರ ಮುಂದೆ ಅವಳು ಹಾಡ್ತಿದ್ರೆ ದೈವಿಕ ಅನುಭವ ಅಂತ ಭಕ್ತರೆಲ್ಲ ಹೇಳ್ತಾ ಇದ್ರು. ನೀನು ಅಷ್ಟು ಇಷ್ಟಪಡ್ತಿದ್ದೆ ಜಾಜಿ ಹಾಡೋದನ್ನ, ಈಗೇನಾಗಿದೆ? ಹೌದು ಕಣೋ, ಅವಳ ಹೊಟ್ಟೆಲೆ ಹುಟ್ಟಿರೋ ಮಗು, ಅವಳ ರಕ್ತನೇ ಹಂಚ್ಕೊಂಡು ಬಂದಿರೋ ಮಗು, ಅವಳು ಹಾಡೋದ್ರಲ್ಲಿ ತಪ್ಪೇನಿದೆಯೋ? ಎಲ್ಲ ಸಂಗೀತ ಸಂಗೀತ ಅಂತ ನನ್ನ ಪ್ರಾಣ ನಿಂದಿರ. ನಂಗೆ ಗೊತ್ತು, ಸಂಗೀತ ಅನ್ನೋದು ದೈವಿಕ ಕಲೆ. ಜಾಜಿ ಕೂಡ ಚೆನ್ನಾಗಿ ಹಾಡ್ತಿದ್ಲು. ಅವಳ ಹಾಡಿಗೆ ನಾನು ಮನಸ್ಸೊತ್ತಿದ್ದೆ. ಎಲ್ರೂ ಅವಳ ಹಾಡಿಂದ ಮೋಡಿ ಮಾಡಿದ್ಲು ಅಲ್ವಾ? ಮತ್ತೆ ಅದೇ ಅದೇ ಕಲೆ ಅವಳ ರಕ್ತ ಮಗಳಲ್ಲಿ ಹರಿತಿದೆ ಕಣೋ. ಅವಳು ಹಾಡ್ತಿದ್ರೆ ಆನಂದ ಪಡ್ತಿದ್ಯಲ್ಲೋ? ಹೌದು, ಕುಂತಾಗ ಆಡ್ತಿದ್ಲು, ನಿಂತಾಗ ಆಡ್ತಿದ್ಲು, ರಂಗೋಲಿ ಬಿಡುವಾಗ, ಹೂ ಕಟ್ಟುವಾಗ, ಅಡುಗೆ ಮಾಡುವಾಗ ಎಲ್ಲಂದ್ರಲ್ಲ ಆಡ್ತಿದ್ಲು. ಅವಳೇನಾದ್ರು ಹಾಡಿಲ್ಲ ಅಂದ್ರೆ ಅವಳಿಗೆ ಏನಾಯ್ತು ಅನ್ನೋಷ್ಟು ಹಾಡ್ತಿದ್ಲು.
ಅವಳೇನಾದ್ರು ಹುಷಾರ್ ತಪ್ಪು ಮಲಗಿದ್ರೆ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ರೂ ಕೂಡ ದೇವಿ ಸ್ತೋತ್ರಗಳನ್ನ ಪಠಿಸ್ತಿದ್ಲು. ಇಷ್ಟೆಲ್ಲ ನೀನೇ ಜಾಜಿನ ಬಗ್ಗೆ ಅಭಿಮಾನ ಇಟ್ಕೊಂಡು ಈಗ ಅವಳು ಪ್ರಪಂಚನೇ ಬಿಟ್ಟೋದ್ಮೇಲೆ ಅವಳು ಹಾಡೋದ್ರ ಬಗ್ಗೆ ಇಷ್ಟೊಂದು ಹೊಗಳ್ತಿದೆಯಲ್ಲ, ಈಗ ನಿನ್ನ ಕಣ್ಣೆದುರಿಗೆ ನಿನ್ನ ಮಗಳೇ ಜಾಜಿ ಮಗಳೇ ಹಾಡ್ತಿದ್ದಾಳೆ. ಅವಳಿಗಿನ್ನ ಚೆನ್ನಾಗಿ ಹಾಡ್ತಾಳೆ. ಅದನ್ನು ಬಿಟ್ಟು ಈಗ ಅವಳು ಹಾಡೋದನ್ನು ಬೇಡ ಅಂತ ಹೇಳ್ತಾ ಇದೆಯಲ್ಲ, ಇದು ಸರಿನಾ? ನಿಜ ಜೀವನದಲ್ಲೇ ಜಾಜಿನ ಮರೆಯಕ್ಕಾಗ್ತಿಲ್ಲ, ಅಂಥದ್ರಲ್ಲಿ ಇವಳು ಕೂಡ ಹಾಡ್ತೀನಿ ಅಂತಿದ್ದಾಳೆ. ಅದನ್ನ ನೆನ್ಸ್ಕೊಂಡ್ರೆ ಜಾಜಿನೇ ನೆನ್ಪಾಗ್ತಾಳೆ. ಅವಳು ನೆನ್ಸ್ಕೊಂಡ್ರೆ ಮೈಯಲ್ಲಿ ಮಿಂಚಂಚಾರ ಆಗುತ್ತೆ. ಯಾರೋ 1000 ಏಟ್ಗಳನ್ನ ಹೊಡೆದಂಗಾಗುತ್ತೆ. ಜಾಜಿ ಯಾಕೋ ಹೀಗೆ ಒಳಗಾಗ್ತೀಯ? ಏನಾಯ್ತು ನಿನಗೆ? ಬಂಗಾರಿ, ಹೇ ಬಂಗಾರಿ, ಬಂಗಾರಿ ಸಮಾಧಾನ ಮಾಡ್ಕೊ. ಜಾಜಿ ಎಷ್ಟು ಚೆನ್ನಾಗಿ ಹಾಡ್ತಿದ್ಲು. ಎಲ್ರೂ ಹಾಡಿಂದ ಮೋಡಿ ಮಾಡ್ಕೊಂಡು ಬಿಡ್ತಿದ್ಲು. ಯಾವ ಗಣಗಲ್ಲಿ ಅದು ಯಾವ ದೃಷ್ಟಿ ಕಂಡು ಬಿತ್ತೋ ದರಿದ್ರದ್ದು ನಮ್ಮ ಬದುಕು 3 ಬಟ್ಟೆ ಆಗೋಯ್ತು. ಅಮ್ಮ ಹೆಕ್ಕಳನ್ನ ದುಷ್ಟರು ಕೊಂದೇ ಬಿಟ್ರು. ಅವಳಿಂದ ಜಗತ್ತಲ್ಲಿ ನಾನ್ ಬದುಕೋ ತಪ್ಪು. ಜಾಜಿನ್ ಕೊಂದ್ಬಿಟ್ರು. ಜಾಜಿನ್ ಕೊಂದ್ಬಿಟ್ರು. ಇಲ್ಲ, ಜಾಜಿನ ಅನ್ಯಾಯವಾಗಿ ಕೊಂದಾಕಿದ್ದಾರೆ. ಆ ದುಷ್ಟನ್ನ ನಾನು ಸುಮ್ಮನೆ ಬಿಡಲ್ಲ. ಅವಕಾಶ ಕಾಯ್ತಿದ್ದೀನಿ. ಇಲ್ಲ, ದುಷ್ಟಿನ ಬಿಡಲ್ಲ. ನಾನು ದುಷ್ಟಿನ ಬಿಡಲ್ಲ. ತಲೆ ಸಿಡಿತಿದೆ. ಯಾರು ಏನಾಯ್ತು? ವಾಚ್ಯ ಬಳಸ್ತಿದ್ದಾರೆ. ಯಾರೋ ಚುಚ್ಚುತ್ತಿದ್ದಾರೆ, ಯಾರು ಕುಡಿತಿದ್ದಾರೆ. ಜಾಜಿ, ನಾನು ಬರ್ತೀನಿ. ಜಾಜಿ, ನಾನು ಬರ್ತೀನಿ. ನಿಂತ್ಕೋ ಜಾಜಿ. ಹೋಗಮ್ಮ. ಅಯ್ಯೋ ಬಂಗಾರಿ, ಓಡು. ಜಾಜಿ, ನಾ ಬಂದೆ. ಜಾಜಿ, ನಾ ಬಂದೆ. ನಿಂತ್ಕೊಳ್ಳೋ, ಓಡ್ಬೇಡ ಕಣೋ, ನಿಂತ್ಕೊಳ್ಳೋ. ನಾನು ಬರ್ತೀನಿ. ಲೋ ಬಂಗಾರಿ, ಓಡ್ಬೇಡ ಕಣೋ. ಬಂಗಾರಿ,
ಬಂಗಾರಿ ಕಡೆಯವ್ರು ನೀವೇನಾ? ನಾವೇ ಸ್ವಾಮಿ. ಅವ್ರಿಗೇನಾಗ್ಬೇಕು ನೀವು? ನಾನು ಅವ್ರಿಗೆ ಅಜ್ಜಿ ಆಗ್ಬೇಕು. ಇವಳು ಅವನ ಮಗಳು, ಅವನ ನನ್ನ ಮೊಮ್ಮಗಳ ಗಂಡ. ಇವ್ರು ಯಾರು? ನಾನು ರಶ್ಮಿ ಅಂತ, ಇವ್ರಿಗೆ ಪರಿಚಯದವಳು. ನೋಡಿ, ಇದು ಆಕ್ಸಿಡೆಂಟ್ ಆದ್ರಿಂದ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಇಲ್ಲ, ಇದು ಅಪಘಾತ ಅಲ್ಲ. ಅವರು ರಸ್ತೆಯಲ್ಲಿ ನಡ್ಕೊಂಡು ಬರ್ತಿರ್ಬೇಕಾದ್ರೆ ತಲೆ ಸುತ್ತ ಬಿದ್ರಂತೆ ಅಷ್ಟೇ ಅಲ್ವಾ ಅಮ್ಮ? ಹೌದೌದು, ಇದು ಅಪಘಾತ ಅಲ್ಲ. ಹೌದು, ಬಸ್ಸು ತಪ್ಪಿಡ್ತು. ದೂರದಿಂದ ನಡ್ಕೊಂಡು ಬಂದ್ವಿ. ಅಪ್ಪ ಆಯಾಸಾಗಿ ತಲೆ ಸುತ್ತಿ ಬಿದ್ಬಿಟ್ರು. ಹೌದು ಡಾಕ್ಟ್ರೆ, ನಾನು ಅದೇ ರಸ್ತೆಯಲ್ಲಿ ಬರ್ತಾ ಇದ್ದೆ. ನಾವೆಲ್ಲ ಒಂದೇ ಊರಿನವರು. ಬಂಗಾರಿ ಮೂರ್ಛೆ ಬಿದ್ದಿದ್ದನ್ನು ನೋಡಿ ನಾನು ಗಾಡಿ ನಿಲ್ಲಿಸಿ ಏನಾಯ್ತು ಅಂತ ವಿಚಾರಿಸಿ ಇಲ್ಲಿ ಕರ್ಕೊಂಬಂದೆ. ಇದು ಆಕ್ಸಿಡೆಂಟ್ ಕೇಸ್ ಅಲ್ಲ. ಸರಿ, ನೀವು ಹೇಳೋದನ್ನ ನಾನು ನಂಬ್ತೀನಿ. ಆದರೆ ಪೇಷಂಟ್ ಎಚ್ಚರ ಆದಮೇಲೆ ಅವ್ರೇನು ಹೇಳ್ತಾರೋ ಕೇಳ್ತೀನಿ. ಪೊಲೀಸರಿಗೆ ತಿಳಿಸೋದ್ರ ಬಗ್ಗೆ ಆಮೇಲೆ ತೀರ್ಮಾನ ಮಾಡ್ತೀನಿ. ನಮ್ಮಪ್ಪ ಹೇಗಿದ್ದಾರೆ? ಅವ್ರಿಗೇನೂ ಆಗಿಲ್ಲ ತಾನೆ? ನಿಮ್ಮಪ್ಪ ಹುಷಾರಾಗಿದ್ದಾರೆ, ಅವ್ರಿಗೇನೂ ಆಗಿಲ್ಲ. ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ನಾವು ಒಂದ್ಸಲ ಅವ್ನು ನೋಡ್ಬೋದಾ? ಧಾರಾವಾಳ ಬಗ್ಗೆ ಆದರೆ ಒಂದು ಅರ್ಧ ಗಂಟೆ ಆದಮೇಲೆ ನೋಡ್ಬೋದು. ಡಾಕ್ಟರ್, ಏನಾಗಿದೆ ಅವ್ರಿಗೆ? ಭಯ ಪಡೋಂಥದ್ದೇನೂ ಆಗಿಲ್ಲ. ಸದ್ಯಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದೀನಿ. ಅವರಿಗೆ ಬಿ ಪಿ ಜಾಸ್ತಿ ಆಗಿತ್ತು. ಹೀಗೆ ಬಿ ಪಿ ಜಾಸ್ತಿ ಆದರೆ ಮುಂದೆ ಹೃದಯಕ್ಕೆ ತೊಂದರೆ ಆಗ್ಬೋದು. ಅವರಿಗೆ ದೈಹಿಕವಾಗಿ ಮಾನಸಿಕವಾಗಿ ತುಂಬ ಆಯಾಸ ಆಗಿದೆ ಅನಿಸುತ್ತೆ. ಅವರು ವಿಶ್ರಾಂತಿ ಪಡಿಬೇಕು. ಚೆನ್ನಾಗಿ ನಿದ್ದೆ ಮಾಡಿದರೆ ಮನಸ್ಸು ಶಾಂತವಾಗುತ್ತೆ. ಥ್ಯಾಂಕ್ ಯು ಡಾಕ್ಟರ್. ಇಷ್ಟಕ್ಕೆಲ್ಲ ಟ್ಯಾಂಕ್ಸ್ ಯಾಕೆ, ಇದು ನಮ್ಮ ಕರ್ತವ್ಯ. ಏನೂ ಇಲ್ಲ ಮಗಳೇ, ನೀನು ಮಾಡಿದ್ದೆ ಸರಿ. ಇಲ್ಲಾಂದರೆ ಸೌಗಂಧಿಗಾಗಿ ಇನ್ನೇನು ಅಪಾಯ ಆಗ್ತಿತ್ತು. ಅದನ್ನ ತಪ್ಪಿಸ್ಬಿಟ್ಟಿಲ್ಲ. ಅಮ್ಮನವ್ರು ಮೆಚ್ಚೋ ಕೆಲಸ. ಇಲ್ಲ ಮಗಳೇ, ನಾನು ಬಿಟ್ಟು ಹೋಗಲ್ಲ. ನಾನು ಬದುಕಿರೋದು ನಿನಗೋಸ್ಕರ, ಈ ಜೀವ ಇರೋದು ನಿನಗೋಸ್ಕರ. ನಾನು ಎಲ್ಲೂ ಹೋಗಲ್ಲ ಮಗಳೇ, ಎಲ್ಲೂ ಹೋಗಲ್ಲ. ನನ್ ಬಿಟ್ಟೆಲ್ಲೂ ಹೋಗಬೇಡ ಅಪ್ಪ. ಅಮ್ಮ, ತಾಯಿ, ಯಾಕಮ್ಮ ಇಂಥ ಪರೀಕ್ಷೆ? ನಮ್ಮ ಜಾಜಿ ನಿಷ್ಕಲ್ಮಶ ಮನಸ್ಸಿನಿಂದ ನಿನ್ನ ಸೇವೆ ಮಾಡಿದ್ಲು. ಆದರೂ ಅವಳಿಗೆ ಘೋರವಾದ ಶಿಕ್ಷೆ ಕೊಟ್ಟೆ. ಆದರೂ ಅವಳು ಅಂಥ ಘೋರವಾದ ಸಾವು ಕಂಡ್ಲು. ಆದರೆ ಅವಳ ಮಗಳು ಹಿರಣ್ಮಯಿನ ಅನಾಥಳನಾಗಿ ಮಾಡಬೇಡ ತಾಯಿ. ಅದು ಅವರ ಅಪ್ಪನ್ನ ತುಂಬ ಹಚ್ಕೊಂಡಿದೆ. ಅವರ ಅಪ್ಪನ್ನ ಕಾಪಾಡು ತಾಯಿ. ಕಾಪಾಡಮ್ಮ.
ಹಿರಣ್ಮಯಿ, ನಿಮ್ಮಪ್ಪ ಮಲ್ಕೊಂಡಿದ್ದಾರೆ. ನಾವು ಹೊರಗಡೆ ಹೋಗೋಣವಾ? ಅವ್ರಿಗೆ ಎಚ್ಚರ ಆದ ತಕ್ಷಣ ಮನೆಗೆ ಕರ್ಕೊಂಡು ಹೋಗೋಣ. ಬಾ.